ಮಾಡಿ ಆ ವರ್ಕರ್ಸ್ ಎಫಿಷಿಯನ್ಸಿನ ಜಾಸ್ತಿ ಮಾಡೋದಕ್ಕೆ ದಿಸ್ ಮೋಷನ್ ಸ್ಟಡಿ ವಿಲ್ ಗೋಯಿಂಗ್ ಟು ಹೆಲ್ಪ್ ಅಸ್. ಓಕೆ, this is about the motion study. And the next one is about what? Mental revolution. So ಹಾಗಾದರೆ ಮೆಂಟಲ್ ರೆವಲ್ಯೂಷನ್ ಅಂತ ಅಂದರೆ ಏನು? ಆ್ಯಸ್ ವಿ ನೋ ದ್ಯಾಟ್, ಸೊ ವರ್ಕರ್ಸ್ ಮತ್ತು ಮ್ಯಾನೇಜರ್ಸ್ ನಡುವೆ ದೇರ್ ವಿಲ್ ಬಿ ಅ ಕಾನ್ಫ್ಲಿಕ್ಟ್. ಯಾವಾಗಲೂ ಕೂಡ ಮ್ಯಾನೇಜರ್ಸ್ ಮತ್ತು ವರ್ಕರ್ಸ್ ನಡುವೆ ಕಾನ್ಫ್ಲಿಕ್ಟ್ ಅನ್ನೋದು ಅರೈಸ್ ಆಗ್ತಾನೆ ಇರುತ್ತೆ. ಬಿಕಾಸ್ ದೇ ಬಿಲಾಂಗ್ಸ್ ಟು ದ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ದೇ ಆರ್ ಬಿಲಾಂಗ್ಸ್ ಟು ದ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಹಾಗಾದರೆ ಎಂಪ್ಲಾಯೀಸು ಏನು ಥಿಂಕ್ ಮಾಡ್ತಾರೆ ಮ್ಯಾನೇಜರ್ ಬಗ್ಗೆ, ವರ್ಕರ್ಸ್ ಏನು ಥಿಂಕ್ ಮಾಡ್ತಿದ್ದಾರೆ? ಸೊ ನಾವು ವಿ ಆರ್ ಬಿಲಾಂಗ್ಸ್ ಟು ದ ಇಲ್ಲಿಟ್ರೇಟ್ ಪೀಪಲ್ ಆ್ಯಂಡ್ ವಿ ಆರ್ ಬಿಲಾಂಗ್ಸ್ ಟು ದ ಡಿಸ್ಅಡ್ವಾಂಟೇಜ್ ಗ್ರೂಪ್. ನಾವು ಡಿಸ್ಅಡ್ವಾಂಟೇಜಸ್ ಗ್ರೂಪಲ್ಲಿ ಇದ್ದೀವಿ, ನಾವು ಇಲ್ಲಿಟ್ರೇಟ್ ಇದ್ದೀವಿ. ಅದರಿಂದ ಏನಾಗ್ತಿದೆ, ಮ್ಯಾನೇಜ್ಮೆಂಟ್ ಅವರು ನಮಗೆ ಶೋಷಣೆ ಅಥವಾ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ ಅಂತಂದು ಇವ್ರ ಪ್ರಿಜುಡಿಸ್ ಇರ್ಬೋದು, ಇವರು ಹಂಗೆ ತಿಳ್ಕೊಂಡಿರ್ಬೋದು ಮ್ಯಾನೇಜ್ಮೆಂಟ್ ಬಗ್ಗೆ. ಆದರೆ ಮ್ಯಾನೇಜರ್ ಏನು ತಿಳ್ಕೊಂಡಿರ್ಬೋದು? ಸೊ ಈ ಎಲ್ಲ ಎಂಪ್ಲಾಯೀಸು ನಮಗೆ ಟ್ರಬಲ್ ಮಾಡೋಕ್ಕೆ ಇದ್ದಾರೆ, ಪ್ರಾಬ್ಲಮ್ ಕೊಡೋಕ್ಕೆ ಇದ್ದಾರೆ ಅಂತಂದು ಈ ಮ್ಯಾನೇಜ್ಮೆಂಟ್ ಅವರು ತಿಳ್ಕೊಬೋದು. ಸೊ ಈ ಪ್ರೆಜುಡಿಸಿಂದ ಏನಾಗುತ್ತೆ, ಇಬ್ಬರು ಮಧ್ಯೆನೂ ಕಾನ್ಫ್ಲಿಕ್ಟ್ ಅನ್ನೋದು ಅರೈಸ್ ಆಗೇ ಆಗುತ್ತಲ್ವಾ? ಸೊ ಈ ಕಾನ್ಫ್ಲಿಕ್ಟ್ ಅರೈಸ್ ಆದರೆ ಯಾರಿಗಾರು ವರ್ಕ್ ಆಗುತ್ತಾ ಅಥವಾ ಯಾರಿಗಾರು ಯೂಸ್ ಆಗುತ್ತಾ? ಯಾರಿಗೂ ಯೂಸ್ ಆಗಲ್ಲ. ಸೊ ದ್ಯಾಟ್ ಇನ್ ದಿಸ್ ಸಿಚುಯೇಷನ್ ದ ಮೆಂಟಲ್ ರೆವಲ್ಯೂಷನ್ ಆಫ್ ಬೋತ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ವರ್ಕರ್ಸ್ ಈಸ್ ನೀಡೆಡ್ ಅಂತಂದು ಯಾರು ಹೇಳ್ತಿದ್ದಾರೆ? ಎಫ್.ಡಬ್ಲ್ಯೂ. ಟೇಲರ್. ಎಫ್.ಡಬ್ಲ್ಯೂ. ಟೇಲರ್ ಸಜೆಸ್ಟ್ ದ್ಯಾಟ್ ದ ಆ್ಯಟಿಟ್ಯೂಡ್ ಚೇಂಜಸ್ ಇನ್ ದ ಆ್ಯಟಿಟ್ಯೂಡ್ ಆಫ್ ಈಚ್ ಪರ್ಸನ್. ಸೊ ಈ ಮ್ಯಾನೇಜರ್ಸು ಮತ್ತು ವರ್ಕರ್ಸ್ ನಡುವಿನ ಆ್ಯಟಿಟ್ಯೂಡ್ಸ್, ಮೆಂಟಲ್ ಆ್ಯಟಿಟ್ಯೂಡ್ಸ್ನ ಚೇಂಜ್ ಮಾಡಬೇಕು. ಸಪೋಸ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಇಟ್ ವಿಲ್ ಹೆಲ್ಪ್ಸ್ ಟು ದ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್. ಓಕೆ, ಆ್ಯಂಡ್ ಆಲ್ಸೋ ಹಾಗಾದರೆ ಇವ್ರನ್ನ ಮೆಂಟಲ್ ರೆವಲ್ಯೂಷನ್ ಹೇಗೆ ಮಾಡ್ಬೋದು ಅಂತಂದರೆ ಥ್ರೂ ದ ಪಾಸಿಟಿವ್ ಥಿಂಕಿಂಗ್. ಸೊ ಪಾಸಿಟಿವ್ ಥಿಂಕಿಂಗಿಂದ ಇಬ್ಬರ ಮಧ್ಯೆ ಕೋಆಪರೇಷನ್ ಅನ್ನೋದು ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ? So we can bring the mental revolution in the both side, management as well as the side of the workers also. This is about the mental revolution. Okay, so mental revolution alli enagutte, just they are going to change the attitude towards each other. Okay, and the next one is different wage system. So different wage system ಅನ್ನೋದು ಕೂಡ one of the ವರ್ಕ್ ಸ್ಟಡಿ ಟೆಕ್ನಿಕ್ ಅಂತಂದು ಹೇಳ್ತಿದ್ದಾರೆ. ಹಾಗಾದರೆ ಡಿಫ್ರೆಂಟ್ ವೇಜ್ ಸಿಸ್ಟಮ್ ಅಂತ ಅಂದ್ರೇನು? ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಡಿಫ್ರೆನ್ಶಿಯೇಟ್ while giving the payments we are going to make the differentiate. For example, A ಮತ್ತು B ಪರ್ಸನ್ ಅಂತ ತಗೊಳ್ಳಿ. ಸೊ ಇಬ್ಬರು ಪರ್ಸನು ಸೇಮ್ ಪೊಸಿಷನ್ ಸೇಮ್ ಸ್ಯಾಲ್ರಿನ ಇನ್ಕಮ್ ಮಾಡ್ತಿದ್ದಾರೆ. ಈ ಸಿಚುಯೇಷನಲ್ಲಿ ಏನಾಗುತ್ತೆ? ಸೊ ಒಬ್ಬ ಪರ್ಸನು ತುಂಬ ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಿದ್ದಾನೆ, ಇನ್ನೊಬ್ಬ ಬಿ ಪರ್ಸನ್ ಅನ್ನೋನು ಅವನು ಅನ್ಎಫಿಷಿಯೆಂಟ್ ಎಂಪ್ಲಾಯಿ. ಆದರೂ ಕೂಡ ಬಿ ಪರ್ಸನ್ ಏನೂ ವರ್ಕೇ ಮಾಡ್ತಿಲ್ಲ, ಆದರೂ ಕೂಡ ಅವನಿಗೇನಾಗ್ತಿದೆ, ಅದೇ ಎಫಿಷಿಯೆಂಟ್ ಎಂಪ್ಲಾಯಿಗೆ ಏನು ಕೊಡ್ತಿದ್ದೀವೋ ಅದೇ ಥರ ಸ್ಯಾಲ್ರಿ ಪೇ ಮಾಡ್ತಿದ್ದೀವಿ. ಸೊ ಈಗಾದಾಗ ಏನಾಗುತ್ತೆ, ಎಫಿಷಿಯೆಂಟ್ ಎಂಪ್ಲಾಯಿ ಕೂಡ ಡಿಮೋಟಿವೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ, ಆದರೂ ನನಗಷ್ಟೇ ಸ್ಯಾಲ್ರಿ, ಏನೂ ಕೆಲಸ ಮಾಡಲ್ಲ ಆದರೂ ಅವನಿಗೂ ಅಷ್ಟೇ ಸ್ಯಾಲ್ರಿ, ಸೊ ನಾವು ಕೆಲಸ ಮಾಡೋದೇ ಬೇಡ ಅಂತಂದು ಡಿಸೈಡ್ ಮಾಡ್ಕೋತಾರೆ ಅಲ್ವಾ? ಸೊ ಈ ಥರ ಡಿಸೈಡ್ ಮಾಡಿದರೆ ಆರ್ಗನೈಸೇಷನ್ಗೆ ಒಳ್ಳೇದಾಗುತ್ತಾ ಅಥವಾ ಇಲ್ಲ? ಆದ್ರಿಂದ ಸೊ the F.W. Taylor brings the different wage system. So different wage system. For efficient employee we have to give more salary or wages because they are deserving. Suppose ಒಬ್ಬ ಪರ್ಸನ್ ತುಂಬ ಎಫಿಷಿಯೆಂಟ್ ಇದ್ದಾನೆ ಅಂತಂದರೆ ಅವನಿಗೆ ನಾವು ಜಾಸ್ತಿ ಸ್ಯಾಲರಿ ಅಥವಾ ವೇಜಸ್ನ ಕೊಡಬೇಕು, ಯಾಕಂದರೆ ಅವನು ತುಂಬ ಡಿಸರ್ವ್ಡ್ ಪರ್ಸನ್ ಎಫಿಷಿಯೆಂಟ್ ಇದ್ದರೆ. ಸೊ ಅನ್ಎಫಿಷಿಯೆಂಟ್ ಅಂತ ಇದ್ದರೆ ಅವನಿಗೆ ಏನು, ಅನ್ಎಫಿಷಿಯೆಂಟ್ ಇದ್ದರೆ ಏನಾಗುತ್ತೆ, ಈಸ್ ನಾಟ್ ಡಿಸರ್ವಿಂಗ್ ಪರ್ಸನ್, ವಿ ಹ್ಯಾವ್ ಟು ಕಟ್ ದ ಸ್ಯಾಲ್ರಿ ಫ್ರಮ್ ಹಿಮ್. ಸೊ ಅವ್ನು ಡಿಸರ್ವಿಂಗ್ ಅಲ್ಲ, ಅನ್ಎಫಿಷಿಯೆಂಟ್ ಇದ್ದರೆ ಸ್ಯಾಲ್ರಿ ತಗೊಳ್ಳೋಕ್ಕೆ ಅವನು ಡಿಸರ್ವ್ಡ್ ಪರ್ಸನ್ ಅಲ್ಲ, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಕಟ್ ದ ಸ್ಯಾಲರಿ ಫ್ರಮ್ ಹಿಸ್. ಓಕೆ, ನಾವು ಅವ್ನ ವೇಜಸ್ನ ಅಥವಾ ಸ್ಯಾಲರಿನ ಕಟ್ ಡೌನ್ ಮಾಡಬೇಕು. ಇದರಿಂದ ಏನಾಗುತ್ತೆ,
ಇದನ್ನು ಯಾರು ಸಜೆಸ್ಟ್ ಮಾಡಿದ್ರು? FW ಟೇಲರ್, ಡಿಫ್ರೆಂಟ್ ವೇಜ್ ಸಿಸ್ಟಮ್. ಓಕೆ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, for example, here we are going to pay the different wage to the different efficient as well as the inefficient employees. Suppose if we promise to the efficient employees to give the extra benefits ಅಥವಾ ಎಕ್ಸ್ಟ್ರಾ ವೇಜಸ್ ಅಥವಾ ಸ್ಯಾಲರೀಸ್ನ ನಾವು ಎಫಿಷಿಯೆಂಟ್ ಎಂಪ್ಲಾಯೀಸಿಗೆ ಕೊಡ್ತೀವಿ ಅಂತ ಅವ್ರಿಗೆ ಏನಾದ್ರು ಪ್ರಾಮಿಸ್ ಮಾಡಿದ್ರೆ, ಸೊ ಅವ್ರ ಎಫಿಷಿಯನ್ಸಿ ಅನ್ನೋದು ಏನಾಗುತ್ತೆ? ಮೇಂಟೈನ್ ಆಗುತ್ತೆ. ದೇ ವಿಲ್ ಮೋಟಿವೇಟ್ ಟು ಮೇಂಟೈನ್ ದೇರ್ ಎಫಿಷಿಯನ್ಸಿ. ಆ್ಯಂಡ್ ಆಲ್ಸೋ ಇನ್ ಕೇಸ್ ಆಫ್ ಅನ್ಎಫಿಷಿಯೆಂಟ್ ಎಂಪ್ಲಾಯೀಸ್ ಕೂಡ ಮೋಟಿವೇಟ್ ಆಗ್ತಾ ಇದ್ದಾರೆ. ಯಾಕಂದರೆ ಎಫಿಷಿಯೆಂಟ್ ಎಂಪ್ಲಾಯಿ ಓಕೆ ಚೆನ್ನಾಗಿ ಸ್ಯಾಲ್ರಿ ತಗೋತಿದ್ದಾನೆ, ವರ್ಕ್ ಚೆನ್ನಾಗಿ ಮಾಡ್ತಿದ್ದಾನೆ, ಸೊ ನಾನು ಕೂಡ ಚೆನ್ನಾಗಿ ವರ್ಕ್ ಮಾಡಿ ಚೆನ್ನಾಗಿ ಸ್ಯಾಲ್ರಿ ಅಥವಾ ವೇಜಸ್ನ ತಗೊಳ್ಳೋಣ ಅಂತಂದು ದ ಅನ್ಎಫಿಷಿಯೆಂಟ್ ಎಂಪ್ಲಾಯಿ ವಿಲ್ ಮೋಟಿವೇಟ್ ಟು ಬಿಕಮ್ ಆ್ಯಸ್ ಅನ್ ಎಫಿಷಿಯೆಂಟ್ ಎಂಪ್ಲಾಯಿ. ಎಫಿಷಿಯೆಂಟ್ ಎಂಪ್ಲಾಯಿ ಆಗೋಕ್ಕೋಸ್ಕರ ಈ ವಿಲ್ ಗೆಟ್ ದ ಮೋಟಿವೇಶನ್ ಥ್ರೂ ದ ಡಿಫ್ರೆಂಟ್ ವೇಜ್ ಸಿಸ್ಟಮ್. ವೇಜ್ ಸಿಸ್ಟಮ್ ಬೇರೆ ಬೇರೆ ಥರ ಇರೋದ್ರಿಂದ ಏನಾಗುತ್ತೆ? ಅವನಿಗೆ ಮೋಟಿವೇಶನ್ ಅನ್ನೋದು ಸಿಗುತ್ತೆ ಅನ್ಎಫಿಷಿಯೆಂಟ್ ಎಂಪ್ಲಾಯಿಗೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಆದರೆ